ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಅಕ್ಷರ ಬ್ರಹ್ಮಯುಗದ 5ನೇ ಶ್ಲೋಕವನ್ನು ನಾವು ಮನನ ಮಾಡೋಣ. ಮೊದಲು ಪಠಣ ಮಾಡೋಣ. ಕುಸುಮಾಜಿ, ನಾವು ಈ ಶ್ಲೋಕವನ್ನು ಪಠಣ ಮಾಡೋಣ. ಓಕೆ. ಅಂತಕಾಲೇ ಚ ಮಾಮೇವ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇವರಂ ಸ್ಮರನ್ ಮುಕ್ತ್ವಾ ಕಳೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಹೇಳ್ತೀರಾ? ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಧನ್ಯವಾದಗಳು. ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಮತ್ತು ಯಾರು ತನ್ನ ಜೀವನದ ಕೊನೆಯಲ್ಲಿ ತನ್ನ ದೇಹವನ್ನು ತ್ಯಜಿಸಿ ನನ್ನನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆಯೋ ತಕ್ಷಣವೇ ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದರ ಪದಶಃ ಅರ್ಥ: ಅಂತಕಾಲೆ ಸಾವಿನ ಸಮಯದಲ್ಲಿ, ಚ ಮತ್ತು ನನ್ನನ್ನು, ಏವ ಮಾತ್ರ, ಸ್ಮರನ್ ನೆನಪಿಸುತ್ತಾರೋ, ಮುಕ್ತ್ವಾ ತ್ಯಜಿಸು, ಕಲೇವರಂ ದೇಹ, ಯಹ ಯಾರು, ಪ್ರಯಾತಿ ಹೋಗುತ್ತದೆ, ಸಹ ಅವನು, ಮತ್ ಭಾವಂ ದೇವರಂತಹ ಸ್ವಭಾವ, ಯಾತಿ ಸಾಧಿಸುತ್ತಾರೆ, ನ ಇಲ್ಲ, ಅಸ್ತಿ ಇದೆ, ಅತ್ರ ಇಲ್ಲಿ, ಸಂಶಯ ಸಂಶಯ. ಇದರ ಅರ್ಥವನ್ನ ತಿಳ್ಕೊಂಡ್ವಿ, ಪದಶಃ ಅರ್ಥವನ್ನು ತಿಳಿದುಕೊಂಡ್ವಿ. ಈಗ ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ಮೊದಲನೇದಾಗಿ ಕುಸುಮಾಜಿ, ತಾವೇನೆ ಹೇಳ್ತೀರಾ ಇದರ ಅರ್ಥವನ್ನ? ಯಾವಾಗ್ಲೂ ದೇವ್ರ ಧ್ಯಾನನೇ ಮಾಡ್ತಾ ಇರ್ಬೇಕು. ದೇವ್ರ ಧ್ಯಾನ ಮಾಡ್ತಾ ಇದ್ರೆ ಸಾಯವಾಗ್ಲೂ ಅದೇ ಜ್ಞಾನ ಇರುತ್ತೆ. ಭಗವಂತನ ಹತ್ರ ಬೇಗ ಹೋಗ್ತೀವಿ, ಭಗವಂತನ ಸೇರ್ತೀವಿ. ಅಷ್ಟೇಮ್ಮ. ಧನ್ಯವಾದಗಳು ಕುಸುಮಾಜಿ. ಥ್ಯಾಂಕ್ ಯು. ಲಕ್ಷ್ಮೀಜಿ, ತಮ್ಮ ವಿಶ್ಲೇಷಣೆ ತಿಳಿಸ್ಕೊಡ್ತೀರಾ? ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತಿ ಕಳೇವರಂ ಯ ಪ್ರಯಾತಿ ಸಮದ್ಭಾವಂ ಯತಿ ನಸ್ತ್ಯತ್ರ ಸಂಶಯಃ. ಇದು ಒಂದಸತಿಗೆ ಇದು ನಮ್ ಈ ಮನಸ್ಥಿತಿ ಒಂದಸತಿಗೆ ಬರಂಗಿಲ್ಲ ಅಂತ ಹೇಳಿ ಅನ್ಕೊಂತೇನೆ ಅಮ್ಮ. ಮನೆಯಲ್ಲಿ ನಾವು ಈಗ ನಮ್ದು ನಮ್ ಆಧ್ಯಾತ್ಮದ ಲೈನ್ ಹೆಂಗೈತೋ ಅದೇ ತರ ಪ್ರತಿದಿನ ನಾವು ಒಂದೊಂದೇ ಜೀವನದೊಳಗ ಈಗ ಭಗವದ್ಗೀತಾ ಶ್ಲೋಕ ಆಗಿರ್ಬೋದು ಅಥವಾ ದೇವ್ರ ಪೂಜೆ ಆಗಿರ್ಬೋದು, ಒಂದೊಂದೇ ಭಕ್ತಿ ಮಾರ್ಗದೊಳಗ ನಡೀತಾ ಹೋದಂಗ ನಮ್ಮ ಮನಸ್ ಅಥವಾ ನಮ್ ದೇಹದ ಬಗ್ಗೆ ನೋಡೋ ರೀತಿ, ಮಾತಾಡೋ ರೀತಿ ಅಥವಾ ನಮ್ ಸ್ವಭಾವ ಎಲ್ಲ ಚೇಂಜ್ ಮಾಡ್ಕೊಂತ ಹೋದಂಗೆಲ್ಲ ನಮ್ಗೊಂದ್ ಟೈಮ್, ಎಲ್ಲಾರು ಇವತ್ತಲ್ಲ ನಾಳೆ ದೇಹ ತ್ಯಜಿಸಬೇಕ್ರಿ. ಆ ಟೈಮ್ನೊಳಗ್ ನಮಗ ಯಾವ್ದು ಆಸೆ ಅನ್ನೋದ್ ಬರಂಗಿಲ್ಲ ಅಮ್ಮ. ಈಗ ಹೆಚ್ಚಾಗಿ ನಾನ್ ನೋಡಿರೋ ಪ್ರಕಾರ ಅಂತ ಹೇಳಿದ್ರ ಒಬ್ಬ ಮನುಷ್ಯ ಹೆಚ್ಚಾಗಿ ದೇಹ ಜೀವನದ ಆಸೆ ಮುಂದಿಂದು ಅಥವಾ ಒಂದಲ್ಲ ಒಂದ್ ಆಸೆ ಇಟ್ಕೊಂಡ ಸಾಯೋರ್ನ ಹೆಚ್ಚಾಗಿ ನೋಡಿದ್ದೇನಮ್ಮ. ಆದ್ರಿಂದ ನಮ್ದು ಏನು ನಮ್ಗ ಆಸೆ ಇರ್ಬಾರ್ದು. ಆವಾಗ ಬರೇ ದೇವ್ರದಷ್ಟೇ ಕಣ್ಣಿಗೆ ಕಾಣಿಸ್ತಾ ಇರ್ತೈತಿ ಅಮ್ಮ. ನಾನು ದೇಹ ತ್ಯಜಿಸೋ ಮುಂದ ಬರೇ ಶ್ರೀಕೃಷ್ಣನ ಅಷ್ಟ ಕಣ್ಣಿಗೆ ಕಾಣತರ ನನ್ ಮನಸ್ಥಿತಿ ಇತ್ತು ಅಂದ್ರ ಅವಾಗ ನಾವು ದೇವ್ರ ನೆನೆಸೇ ಸಾಯ್ತೇವಿ. ಆ ಟೈಮ್ನೊಳಗ್ ಸತ್ತಾಗ ನಾವು ಹೆಚ್ಚಾಗಿ
ಮುಕ್ತಿ ಪಡೆಯಕ್ ಸಾಧ್ಯ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ ಈ ಶ್ಲೋಕದ. ಥ್ಯಾಂಕ್ ಯು. ಧನ್ಯವಾದಗಳು ಲಕ್ಷ್ಮೀಜಿ. ಸಾವಿತ್ರಿಜಿ, ನಿಮ್ಮ ವಿಶ್ಲೇಷಣೆ ತಿಳಿಸ್ಕೊಡ್ತೀರಾ? ಹಾ ಮೇಡಮ್, ಇದು ಶ್ಲೋಕ ಏನ್ ಹೇಳೋದ್ ಬೇಡವಾ ಮೇಡಮ್? ಹೇಳ್ಬೇಕು. ಹಾ, ಓಕೆ ಮೇಡಮ್. ಅಂದ್ರೆ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ, 5ನೇ ಶ್ಲೋಕ. ಅಂತ ಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂದ್ರೆ ಇದರ ಅರ್ಥ ಅಂದ್ರೆ ಮನುಷ್ಯ ತನ್ನ ಜೀವನದ ಕೊನೆಯಲ್ಲಿ ಗಳಿಗೆಯಲ್ಲಿ ಅಥವಾ ತನ್ನ ದೇಹವನ್ನು ತ್ಯಜಿಸುವಾಗ ಯಾರು ನನ್ನನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೋ, ಅಂದ್ರೆ ಇಲ್ಲಿ ಭಗವಂತನನ್ನು ಯಾರು ಮಾತ್ರ ನೆನಪಿಸಿಕೊಳ್ಳುತ್ತಾರೋ ತಕ್ಷಣವೇ ಅವರು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಇದರ ಅರ್ಥವನ್ನು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಾವು ದೇಹವನ್ನು ತ್ಯಜಿಸುವಾಗ ಅಂದ್ರೆ ನಮಗೆ ಮೊದ್ಲೇ ಗೊತ್ತಿರಲ್ಲ ನಾವು ಯಾವಾಗ ದೇಹವನ್ನು ತ್ಯಜಿಸ್ತೇವೆ ಅಥವಾ ನಮ್ಮ ಕೊನೆಗಾಲ ಯಾವಾಗ ಬರುತ್ತೋ ಗೊತ್ತಿರಲ್ಲ. ಕೆಲವರು ಬೇಗನೆ ಹೋಗ್ಬೋದು, ಕೆಲವೊಬ್ರು ತಡ ಅಥವಾ ಅವ್ರದ್ದು ಟೈಮ್ ಬಂದಾಗ ಹೋಗ್ಬೋದು. ಆದ್ರೆ ಅದೇ ಕ್ಷಣವೇನೆ ನಾವು ಭಗವಂತನನ್ನು ನೆನೆಸ್ತೇವೆ ಅಂತ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ನಾವು ದೇಹ ತ್ಯಾಗ ಮಾಡ್ಬೇಕಾದ್ರೆ 100 ರೋಗ ರುಜಿನಗಳು ಬರ್ಬೋದು, ಅಥವಾ ಆ ಸಮಯ ನಮಗೆ ಅನುಕೂಲವಾಗಿರಲ್ಲ ಭಗವಂತನನ್ನು ಸ್ಮರಿಸಲು. ಅದು ಆ ಟೈಮ್ದಲ್ಲಿ ನಾವು ಯಾವ ಆಶೆಯನ್ನು ಇಟ್ಕೊಂಡಿರ್ತೀವೋ, ನಮ್ಮ ಜೀವನದಲ್ಲಿ ನಾವು ಏನು ಹೋರಾಟ ಮಾಡಿ ಯಾವ ಆಸೆಯನ್ನು ಇಟ್ಕೊಂಡು ಬಂದಿರ್ತೀವೋ ನಮ್ಮಲ್ಲಿ ಅದೇ ತಲೆ ಅಥವಾ ಅದೇ ಆಸೆಯಲ್ಲೇ ನಮ್ಮ ಚಿತ್ತದಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಹೀಗಾಗಿ ಅದೇ ಸಮಯದಲ್ಲಿ ಮಾತ್ರ ಭಗವಂತನನ್ನು ಸ್ಮರಿಸ್ಬೇಕು, ಭಗವಂತನ ನಾಮ ಸ್ಮರಣೆ ಮಾಡಬೇಕು. ಅವನನ್ನು ಈ ಸಮಯದಲ್ಲಿ ನೆನಪಿಸ್ಕೊಂಡ್ರೆ ನನಗೆ ಮುಕ್ತಿ ಸಿಗುತ್ತೆ, ಅಥವಾ ಭಗವಂತ ನನ್ನನ್ನು ಕ್ಷಮಿಸ್ತಾನೆ, ಅಥವಾ ನಮ್ಗೆ ಒಳ್ಳೆ ಜೀವನವನ್ನು ಕೊಡ್ತಾನೆ ನೆಕ್ಸ್ಟ್ ಅಂತ ನಾವು ವಿಚಾರ ಬರೋದಿಲ್ಲ ಆ ಟೈಮ್ದಲ್ಲಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಾವಿನ ಸಮಯದಲ್ಲಿ ಮಾತ್ರ ಭಗವಂತನನ್ನು ಸ್ಮರಿಸಿ ನಾವು ದೇಹವನ್ನು ಬಿಟ್ಟು ಹೋದ್ರೆ ಅವರು ಭಗವಂತನನ್ನು ಸೇರುತ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಅದೇ ಸಮಯದಲ್ಲಿ ಮಾತ್ರ ನಾನು ಭಗವಂತನನ್ನು ಸ್ಮರಿಸ್ತೇನೆ ಅಂದ್ರೆ ಅದು ಬರೋದಿಲ್ಲ. ಅದಕ್ಕೆ ನಾವು ಮೊದಲೇ ಭಗವಂತನನ್ನು ಸ್ಮರಿಸುವಂತ ಒಂದು ಈ ಅಭ್ಯಾಸ ನಮ್ಮಲ್ಲಿ ಇರಬೇಕು. ಅಂದ್ರೆ ನಾವು ಶುದ್ಧವಾಗಿದ್ದಾಗ ಅಥವಾ ಇನ್ನೂ ನಾವು ವಯಸ್ಸಿರುವಾಗಲೇ ಅಥವಾ ನಮ್ಮಲ್ಲಿ ಭಗವಂತನ ಜ್ಞಾನವನ್ನು ಪಡೆದುಕೊಂಡು ನಾವು ಭಗವಂತನ ನಾಮಸ್ಮರಣೆ ಮಾಡಿ ನಾನು ನಾನಲ್ಲ, ಅಥವಾ ಈ ದೇಹ ಮನಬುದ್ಧಿ ನಾನು ಪರಮಾತ್ಮನೇ, ನಾನು ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ಅನ್ಕೊಂಡು ಪರಮಾತ್ಮನನ್ನ ನಾವು ನೆನೆಸ್ತಾ ಇದ್ದಾಗ, ಮೊದಲಿನಿಂದಲೇ ಆ ಪದ್ಧತಿಯನ್ನು ಅಥವಾ ಆ ರೂಢಿಯೇ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಕೊನೆಗಾಲದಲ್ಲಿ ನೆನಪಿಸ್ಕೊಳ್ಬಹುದು. ಏನು ನಮ್ಮಲ್ಲಿ ಮೊದಲೇ ಆ ಪದ್ಧತಿ ಅದನ್ನು ನಾವು ರೂಢಿಸಿಕೊಳ್ಳದೇ ಇದ್ದರೆ ಅಥವಾ ಆ ಜ್ಞಾನವನ್ನು ಪಡೆಯದೇ ಇದ್ದರೆ ಒಮ್ಮಿಂದೊಮ್ಮೆಲೆ ನಮ್ಮಲ್ಲಿ ಸಾಯುವ ಕಾಲದಲ್ಲಿ ಅಥವಾ ದೇಹ ತ್ಯಾಗ ಮಾಡುವ ಸಮಯದಲ್ಲಿ ಮಾತ್ರ ಭಗವಂತನನ್ನು ಸ್ಮರಿಸ್ಬೇಕು ಅನ್ನುವಂತ ವಿಚಾರ ನಮಗೆ ಬರೋದಿಲ್ಲ. ನಮ್ಮಲ್ಲಿ ಯಾವ ಆಸೆ ಇರುತ್ತೆ ಅದನ್ನೇ ಆಸೆ ಈಡೇರಿಸ್ಬೇಕು ಅಂತ ನಾವು ವಿಚಾರ ಮಾಡ್ತೇವೆ ಹೊರತು ಭಗವಂತನ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ ಅಂತ. ಅಂದ್ರೆ ಇಲ್ಲಿ ನಾವು ಈ ಪುನರಪಿ ಮರಣಂ ಅಥವಾ ಪುನರಪಿ ಜನನಂ ಅಂದ್ರೆ ನಾವು ಇಲ್ಲಿ ಕರ್ಮಕ್ಕೆ ಸೇರ್ಕೊಂಡಿರ್ತೇವೆ. ಅಂದ್ರೆ ಇಲ್ಲಿ ನಾವು ಅಂದ್ರೆ ನಾವು ಹುಟ್ಟಿ ಬಂದ ಮೇಲೆ ಕರ್ಮ ಮಾಡ್ತೇವೆ, ಅದು ಕರ್ಮಕ್ಕೆನೆ ಸೇರುತ್ತೆ. ನಾವು ಏನೇ ಕರ್ಮ ಮಾಡಿದ್ರು ಅದು ಪುನಃ ಪುನಃ ಹುಟ್ಟುತ್ತೇವೆ ಮತ್ತು ಪುನಃ ಪುನಃ ಸಾಯ್ತೇವೆ. ಅಂದ್ರೆ ಮತ್ತೆ ನಮ್ಮ ಕರ್ಮಗಳು ಅಲ್ಲಿ ಪುನಃ ಪುನಃ ವಿವಿಧ ರೀತಿಯ ಕರ್ಮಗಳಲ್ಲಿ ಸೇರ್ಕೊಂಡ್ ಬಿಡ್ತೇವೆ ಅಂತೆ. ಆದ್ರೆ ಅದೇ ಪುನರಾವರ್ತಿ ಆಗುತ್ತದೆ ನಮ್ಮ ಕರ್ಮಗಳು. ನಾವು ಅದೇ ಕರ್ಮವನ್ನು ತೆಗೆದುಕೊಂಡು ಮತ್ತೆ ಪುನಃ ಹುಟ್ಟುತ್ತೇವೆ, ಮತ್ತೆ ಕರ್ಮ ಮಾಡ್ತೇವೆ, ಮತ್ತೆ ಅದನ್ನ ಅನುಭವಿಸಲು ಮತ್ತೆ ಬರಬೇಕು. ಈ ರೀತಿಯಾಗಿ ಜೀವನ ಪುನರಾವರ್ತಿತವಾಗುತ್ತಿರುತ್ತೆ. ಆದ್ರೆ ಇದರಿಂದ ಮುಕ್ತಿ ಪಡೆಯಬೇಕಾದ್ರೆ ನಾವು
ಬ್ರಹ್ಮನ ಅಥವಾ ಈ ಪರಬ್ರಹ್ಮನ ಜ್ಞಾನ ಪ್ರಾಪ್ತಿಯಾದಾಗ ಅಂದ್ರೆ ಇಲ್ಲಿ ಈ ಜೀವ ಇದು ಸುತ್ತು ಹೊಡೆಯುತ್ತೇನೆ ಇರುತ್ತೆ, ಅಥವಾ ಇದು ಪುನಃ ಪುನಃ ಹುಟ್ಟು ಸಾವಿನ ಚಕ್ರದಲ್ಲಿಯೇ ಸಿಕ್ಕಾಕೊಂಡುತ್ತೆ. ಹೀಗಾಗಿ ಇಲ್ಲಿ ನಮ್ಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ ಅಂತ. ಇಲ್ಲಿ ಮುಕ್ತಿ ಸಿಗ್ಬೇಕಾದ್ರೆ ನಾವು ಪರಬ್ರಹ್ಮನ ಜ್ಞಾನ ನಮ್ಗೆ ಪ್ರಾಪ್ತಿಯಾಗ್ಬೇಕು ಅಂತ. ಪರಬ್ರಹ್ಮನ ಜ್ಞಾನ ಪಡೆದಾಗ ಮಾತ್ರ ಇಲ್ಲಿ ನಮ್ಗೆ ಮುಕ್ತಿ ಸಿಗುತ್ತೆ, ಅಥವಾ ಈ ಜನನ ಮರಣ ಚಕ್ರದಿಂದ ಹೊರಗೆ ಬರಲು ಇದು ಒಂದೇ ದಾರಿ ನಮಗೆ ಇರೋದು. ಆದ್ರೆ ಸಾವಿನ ಕಾಲದಲ್ಲಿ ನಾವು ಈ ಪರಬ್ರಹ್ಮನ ಬಗ್ಗೆ ತಿಳಿದು ಶರೀರ ಬಿಡುವನು ಅವನು ನನ್ನನ್ನೇ ಪಡೆಯುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಬಂಧನ ಮತ್ತು ಮೋಕ್ಷ ರಹಿತವಾದವನಿಗೆ, ಅಂದ್ರೆ ಸಾವಿನ ಸಮಯ ಯಾವಾಗ ಬರುತ್ತೋ ಗೊತ್ತಿರಲ್ಲ. ಅದಕ್ಕೆ ಸಾಯುವಾಗ ನಮ್ಮಲ್ಲಿ ಯಾವ ಆಲೋಚನೆ ದೃಢವಾಗಿರುತ್ತೋ, ನಮ್ಮಲ್ಲಿ ಯಾವ ಜ್ಞಾನ ನಮ್ಮ ಚಿತ್ತದಲ್ಲಿ ದೃಢವಾಗಿರುತ್ತೆ, ಅದೇ ವಿಚಾರ ಬರುತ್ತೆ. ಅದಕ್ಕೆ ನಾವು ಭಗವಂತನನ್ನು ನಾವು ಸೇರ್ಬೇಕಾದ್ರೆ, ಅಥವಾ ಅವನನ್ನ ನಾವು ಅವನ ಸ್ವಭಾವವನ್ನು ನಾವು ಪಡೆಯಬೇಕಾದ್ರೆ ಸದಾ ಕಾಲ ಭಗವಂತನ ಸೇವೆಯಲ್ಲಿ ಕಳೆದರೆ ಮಾತ್ರ ನಮಗೆ ಸಾಯುವ ಕಾಲದಲ್ಲಿ ಅವನನ್ನು ನಾವು ಸ್ಮರಿಸಬಹುದು ಮತ್ತು ಅವನ ಸ್ವಭಾವವನ್ನು ಪಡೆಯಬಹುದು. ಇಲ್ಲದೆ ಇದ್ರೆ ನಾನು ಸಾಯುವ ಟೈಮದಲ್ಲಿ ಅಥವಾ ಸಾಯುವ ಸಮಯದಲ್ಲಿಯೇ ಮಾತ್ರ ಅದನ್ನು ಮಾಡ್ತೇನೆ ಅಂದ್ರೆ ಇದು ಸಾಧ್ಯವಿಲ್ಲ ಅಂತ ನನ್ನ ಅನಿಸಿಕೆ ಮೇಡಮ್. ಧನ್ಯವಾದಗಳು ಸಾವಿತ್ರಿಜಿ, ಬಹಳ ಸೊಗಸಾಗಿ ಹೇಳಿದ್ದೀರಾ, ಸ್ಪಷ್ಟ ಚಿತ್ರಣವನ್ನ ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಪ್ರಿಯಾಂಕಾಜಿ, ಶ್ಲೋಕ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ. ಹಾ ಅಮ್ಮ ಹೇಳ್ತೀನಿ. ಅಂತಕಾಲೇ ಚ ಮಾಮೇವ ಸ್ಮರಂ ಮುಕ್ತ್ವಾ ಕಳೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ವತ್ರ ಸಂಶಯ. ನಾಸ್ತ್ಯತ್ರ ಸಂಶಯ. ಹಾ ಅಮ್ಮ. ತನ್ನ ದೇಹವನ್ನು ತ್ಯಜಿಸಿ, ಅಂದ್ರೆ ನಮಗೆ ಒಂದು ಇವಾಗ ದೇಹ ನಾನಲ್ಲ, ಇನ್ನೊಂದು ಈ ದೇಹನೇ ನಾನು ಅನ್ನೋದು. ಇದ್ರಲ್ಲಿ ಈ ದೇಹನೇ ನಾನು ಅಂತಿದ್ದಾಗ ಮೊದಲಲ್ಲಿ ಈ ದೇಹ ನಂದು, ಈ ದೇಹಕ್ಕೆ ನಾನು ಏನೇನ್ ಮಾಡೋದು, ಆನಂತರ ಈ ದೇಹ ನಂದು ಅಂತ ಬಂದ್ಮೇಲೆ ಬೇರೆ ಎಲ್ಲ ಇದು ನನಗ್ ಬೇಕು, ಈ ದೇಹ ನಾನಾಗಿರೋದ್ರಿಂದ ನನಗೊಂದ್ ಮನೆ ಬೇಕು, ಏನಾದ್ರೂ ನೋಡಿದಾಗ ಅದ್ ಬೇಕು ಅಂತ ಶುರು ಆಗುತ್ತೆ. ಈ ರೀತಿ ಈ ದೇಹ ನಾನು ಅನ್ನೋದನ್ನ ತ್ಯಜಿಸಿ ಈ ದೇಹ ನಂದು, ನಂತರ ಇದ್ರ ಒಳಗಡೆ ನನ್ನನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆಯೋ, ಅಂದ್ರೆ ಈ ದೇಹದೊಳಗೆ ಒಂದು ಶುದ್ಧವಾದ ಒಂದು ಆತ್ಮ ಇದೆ, ಅದ್ ಪರಮಾತ್ಮ ಇದೆ, ಅದ್ ದೇವರು ಇದೇ ರೀತಿ ಎಲ್ಲರಲ್ಲೂ ಆ ಒಳಗಡೆ ಅದು ಹೃದಯ, ಆ ಪ್ರೀತಿ ಎಲ್ಲಾದ್ರಲ್ಲೂ ಒಂದೇ ರೀತಿಯಾಗಿದೆ. ಪ್ರಾಣಿಗಳಲ್ಲಿ ಎಲ್ಲ ಜೀವಿಗಳಲ್ಲೂ ಇದೆ. ಹೀಗೆ ಈ ದೇಹನ ಈ ದೇಹನೇ ನಾನು ಅನ್ನೋದನ್ನ ಇದನ್ನ ತ್ಯಜಿಸಿ ಇದ್ರೊಳಗಡೆ ಇರುವಂತ ಈ ಶುದ್ಧ ಚೈತನ್ಯ ಇದು ನಮ್ಮೊಳಗಡೆನೆ ಇದೆ ಅನ್ನೋದನ್ನ ನಾವು ಅದನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ತಕ್ಷಣವೇ ನನ್ನ ಸ್ವಭಾವ. ಅವರು ಎಲ್ಲಾ ಸಮಯದಲ್ಲೂ ದೇವಸ್ಥಾನದಲ್ಲಿದ್ರು ಕೂಡ ಈಗ ನನ್ನ ದೇಹವನ್ನು ತ್ಯಜಿಸಿ ನನ್ನನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆಯೋ, ಈ ದೇಹ ಇದೆ, ಆದ್ರೂ ಈ ದೇಹ ಇದ್ರೂ ಕೂಡ ಎಲ್ಲ ಸಮಯದಲ್ಲೂ ಇದ್ರೊಳಗಡೆ ಒಂದು ಶಕ್ತಿ ಇದೆ, ಇದೊಂದು ಶುದ್ಧ ಚೈತನ್ಯ ಅನ್ನೋ ಎಚ್ಚರ ಇರೋದ್ರಿಂದ ತಕ್ಷಣವೇ ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಎಲ್ಲಾ ಕ್ಷಣದಲ್ಲೂ ಕೂಡ ಏನೇ ನೋಡಿದ್ರು ಕೂಡ ಅದು ಕೆಲಸ ಮಾಡುತ್ತೆ, ಈ ದೇಹ ಕೆಲಸ ಮಾಡಲ್ಲ, ಅದ್ರ ಒಳಗಡೆ ಇರುವಂತ ಒಂದು ಶಕ್ತಿ ಕೆಲಸ ಮಾಡುತ್ತೆ. ಹೀಗಿರೋದ್ರಿಂದ
ತಕ್ಷಣನೇ ನಾವು ಆ, ಸದಾಕಾಲ ಆ ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡು ಶುದ್ಧವಾದ ಆಲೋಚನೆ ಮಾಡೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಅದನ್ನ ಎಲ್ಲಾ ಸಮಯದಲ್ಲೂ ಯಾವುದೇ ಕ್ಷಣದಲ್ಲೂ ಕೂಡ ನಾವು ಮಾಡ್ಬೋದು ಅಂತ ಇಲ್ಲಿ ಹೇಳ್ತಿದಾರೆ ಅಂತ ಅನಿಸ್ತಮ್ಮ. ಬಹಳ ಸೊಗಸಾಗಿ ಹೇಳಿದ್ದೀರಾ. ಧನ್ಯವಾದಗಳು ಪ್ರಿಯಾಂಕಾಜಿ. ಧನ್ಯವಾದಗಳು. ಸುಲೋಚನಾಜಿ, ನೀವು ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀರಾ ಶ್ಲೋಕ ಹೇಳ್ಬಿಟ್ಟು? ಹೇಳ್ತೀನಿ. ಹರಿ ಓಂ. ಅಂತಕಾಲೇ ಚ ಮಾವೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತತ್ಯ ಸಂಶಯ. ಯಾರು ಮರಣ ಕಾಲದಲ್ಲಿ ಅಂದ್ರೆ ತನ್ನ ಅಂತ್ಯಕಾಲದಲ್ಲಿ ಭಗವಂತನನ್ನು ಸ್ಮರಿಸ್ತಾನೋ, ಅಂದ್ರೆ ತನ್ನ ಶರೀರವನ್ನು ತ್ಯಾಗ ಮಾಡುವಾಗ ಭಗವಂತನ ಸ್ಮರಣೆ ಮಾಡಿಕೊಂಡು ಶರೀರವನ್ನು ಬಿಡ್ತಾನೋ ಅವನು ನನ್ನ ಸ್ವರೂಪವನ್ನೇ ಹೊಂದುತ್ತಾನೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಭಗವಂತನ ಸ್ವರೂಪ ಏನು ಅನ್ನೋದು ತಿಳ್ಕೊಳ್ಬೇಕಾದ್ರೆ ನಾವಿಲ್ಲಿ ಈಗ ಸಾಧಾರಣವಾಗಿ ನಿಮ್ಗೆ ಎಲ್ಲ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಾ ಬಂದಿದೆ. ಯಾವುದು ಈ ಜಗತ್ತಲ್ಲಿ ಸ್ಥಿರ ಅಲ್ಲ, ಯಾವುದು ಶಾಶ್ವತ ಅಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಬಂದಿದೆ. ನಮ್ಗೆ ಅನಿಸ್ತದೆ ಒಂದ್ಸಲ ದುಃಖ ಆಗ್ತದೆ, ಒಂದ್ಸಲ ಖುಷಿ ಆಗ್ತದೆ, ಒಂದ್ಸಲ ಕೋಪ ನಿರಾಸೆ ಎಲ್ಲವೂ ಆಗ್ತಾ ಇರ್ತದೆ. ಮರುಕ್ಷಣದಲ್ಲೇ ಅನಿಸ್ತದೆ ನಮ್ಗೆ ಇದು ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಇರ್ತದೆ, ಇದು ಯಾವುದು ಶಾಶ್ವತ ಅಲ್ಲ. ಶಾಶ್ವತ ಆದದ್ದು ಯಾವುದು ಅಂತ ನಾವು ಯೋಚನೆ ಮಾಡಿದಾಗ ಮನಸ್ಸು ಇದನ್ನ ಹುಡ್ಕೊಂಡು ಹೋಗ್ತದೆ. ಇದು ನಾವು ಪರಬ್ರಹ್ಮನನ್ನ ಸ್ಮರಣೆ ಮಾಡ್ಲಿಕ್ಕೆ ಅಲ್ಲಿ ದಾರಿ ಕಾಣ್ತದೆ ಅಂತ ನನ್ನ ಅನಿಸಿಕೆ. ಯಾಕೆ ಕೇಳಿದ್ರೆ ಈ ಜಗತ್ತಿನಲ್ಲಿ ಎಲ್ಲವೂ ಶಾಶ್ವತ. ಈ ಸೃಷ್ಟಿಯಲ್ಲಿ ಎಲ್ಲವೂ ನಾಶವಾಗುವಂಥದ್ದು. ಸೊ ಅದನ್ನ ಆದಿಭೂತ ಅಂತ ಹೇಳ್ತಾರೆ. ಹಾಗೆ ಈ ಬ್ರಹ್ಮ ಕೂಡ ಅವನು ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಅವನದು ಜೀವ ಅಶಾಶ್ವತವೇ. ಹಾಗಾಗಿ ಅದನ್ನು ಆದಿ ದೈವ ಅಂತ ಹೇಳ್ತಾರೆ. ಆದ್ರೆ ನಾವೆಲ್ಲ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಜಗತ್ತಿನಲ್ಲಿ ಎಲ್ಲದ್ರಲ್ಲೂ ಕಾಣುವ ಏನ್ ನಾವು ಭಗವಂತನ ಅಂತಃಕರಣವನ್ನು ನಾವು ತಿಳ್ಕೊಳ್ತೇವೋ ಅದು ಆದಿ ಯಜ್ಞ ಅಂತ ಹೇಳ್ತೇವೆ. ಈ ಆದಿ ಭೂತ, ಆದಿ ದೈವ, ಆದಿ ಯಜ್ಞ ಈ ಎಲ್ಲ ಸ್ವರೂಪವು ಭಗವಂತನ ಸ್ವರೂಪವೇ ಆಗಿದೆ. ಅಂದ್ರೆ ಭಗವಂತನ ಸಮಗ್ರ ಸ್ವರೂಪ ಈ ಮೂರು ಆಗಿದೆ. ಹಾಗಾಗಿ ನಾವು ಭಗವಂತನ ತಿಳ್ಕೊಳ್ಬೇಕಾದ್ರೆ ಈಗ ಹೇಗೆ ನೀರು, ಆವಿ, ಮಂಜುಗಡ್ಡೆ ಎಲ್ಲವೂ ಹೇಗೆ ನೀರಿನ ಮೂಲವೇ ಆಗಿದೆ, ಹಾಗೆ ಇವೆಲ್ಲವೂ ಭಗವಂತನ ಮೂಲವೇ ಆಗಿದೆ. ಇದನ್ನ ನೀವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಭಗವಂತ ಹೇಳ್ತಾರೆ, ನೀವು ಯಾವ ರೀತಿಯಲ್ಲಿ ಜೀವನ ಮಾಡ್ತೀರಿ ಮೊದಲು. ಅಂತ್ಯಕಾಲದಲ್ಲಿ ನಿಮ್ಗೆ ಕೊನೆಗಾಲದಲ್ಲಿ ನೀವು ನಾನು ಭಗವಂತನ ಸ್ಮರಣೆ ಮಾಡ್ತೇನೆ ಅಂತ ಹೇಳಿದ್ರು ನೀವು ಯೋಚನೆ ಮಾಡ್ಲಿಕ್ಕೆ ಆ ಟೈಮಲ್ಲಿ ನಿಮ್ಗೆ ಸಾಧ್ಯ ಆಗುದಿಲ್ಲ. ಯಾಕೆ ಕೇಳಿದ್ರೆ ಈಗ ನೀವು ನಾಳೆ ಒಂದು ಮಸಾಲೆ ದೋಸೆ ಮಾಡ್ಬೇಕು ನಾನು ಅಂತ ಎಣಿಸಿದ್ರೆ ಇವತ್ತೇ ನಾನು ಪ್ರಿಪೇರ್ ಆಗ್ತೇನಲ್ವಾ. ನಾಳೆ ಮಸಾಲೆ ದೋಸೆ ಮಾಡ್ಬೇಕಾದ್ರೆ ನಾನು ಅದಕ್ಕೆ ಅದನ್ನು ನೆನೆಸ್ಬೇಕು, ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಉಂಟಾ, ಮತ್ತೆ ನಾಳೆ ಸಂಜೆ ರುಬ್ಬುವಾಗ ನಂಗೆ ಕರೆಂಟ್ ಇರ್ತದಾ ಇಲ್ವೋ, ಕರೆಂಟ್ ಇಲ್ಲದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಏನ್ ಬೇಕು ಎಲ್ಲವನ್ನು ನಾನು ಯೋಚನೆ ಮಾಡ್ತಾ ಇರ್ತೇನಲ್ವಾ. ಅದೇ ರೀತಿ ನಾನು ಭಗವಂತನ ಪಡಿಬೇಕು ಅಥವಾ ಭಗವಂತನ ಸ್ವರೂಪವನ್ನು ಹೊಂದಬೇಕು ಅಂತ ಇದ್ರೆ ನಾವು ಈಗಿಂದಲೇ ನಾವು ಅದಕ್ಕೆ ದಾರಿ ಮಾಡ್ಕೊಳ್ತಾ ಹೋಗ್ಬೇಕು. ಅದು ಹೇಗೆ ಮಾಡ್ಕೊಳ್ತೀರಿ ಅಂತ ಕೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್. ಈಗ ಒಂದೇ ಸಮನೆ ನಮ್ಗೆ ನಾನು ಬ್ರಹ್ಮನ್ ನೋಡ್ತೇನೆ, ನಂಗೆ ಭಗವಂತನ ನೋಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ನಮ್ಮ ಮನಸ್ಸು ಈ ಶ್ರವಣ ಮನನ ನಿಧಿಧ್ಯಾಸ ಮೂಲಕ ಗುರುಗಳು ದೊರೆತಾಗ, ಗುರು ಕೃಪೆ ದೊರೆತಾಗ, ನಾವು ಚಿತ್ತ ಶುದ್ಧಿ ಮಾಡ್ಕೊಂಡಾಗ ನಮ್ಗೆ ಇಲ್ಲಿ ಪರಬ್ರಹ್ಮನ್ ನೋಡುವ ಒಂದು ದಾರಿ ಸಿಗ್ತದೆ. ಅಲ್ಲಿ ನಾವು ಶಾಶ್ವತವಾದದ್ದು ಏನು ಅಂತ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಶಾಶ್ವತವಾದದ್ದು ನೋಡಿದಾಗ ನಮ್ಗೆ ಅಂತ್ಯಕಾಲದಲ್ಲಿ ಭಗವಂತ ಸ್ಮರಣೆ ಅದು ಯಾವ ಕಷ್ಟವೂ ಇಲ್ಲದೆ ನಮ್ಗೆ ಅದು ದೊರೆಯುತ್ತದೆ. ಇಲ್ಲ ಅದಲ್ಲಿ ನೀವು ಏನು ಜೀವನದಲ್ಲಿ ಸದಾ ನೀವು ಬಯಕೆಗಳನ್ನ ಹೊಂದುತ್ತಾ ಹೋದ್ರೆ ಆ ಬಯಕೆಗಳು ಒಂದಾದ್ಮೇಲೆ ಬರ್ತಾ ಹೋಗ್ತವೆ. ಆ ಕೊನೆಗಾಲದಲ್ಲಿ ನಿಮ್ಗೆ ತೀರದ ಬೇಕೆ ನಿಮ್ಮನ್ನು ಕಾಡ್ತಾ ಇರ್ತದೆ. ಕೊನೆಗಾಲ ನಿಮ್ಗೆ ಇರ್ತದೆ, ಅಯ್ಯೋ ನಾನು ಇದು ಮಾಡ್ಬೇಕಿತ್ತು, ನಾನು ಅದು ಮಾಡ್ಬೇಕಿತ್ತು, ಅದಾಗ್ಲಿಲ್ಲ ಅಂತ ಹೇಳುವಾಗ ನೀವು ಅಲ್ಲಿ ಹೋಗಿ ನೀವು ಬೇಕೆಯಲ್ಲಿ ಬಿದ್ಬಿಡ್ತೀರಾ. ನೀವು
ಬಿದ್ದು ಬಿಟ್ಟಾಗ ನಿಮ್ಮ ಈ ಶರೀರ ಅದೇ ರೂಪದಲ್ಲಿ ಮತ್ತೆ ಪುನಃ ಜನ್ಮ ತಾಳ್ತದೆ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆ ಬಯಕೆ ತೀರಿಸ್ಕೊಳ್ಳಿಕ್ಕೆ ಇನ್ನೊಂದು ಜನ್ಮ ಅಂತ ಹೇಳಿದ್ರು. ಆ ಜನ್ಮದಿಂದ ಅದ ಕರ್ಮಫಲದಿಂದ ಮತ್ತೆ ನೀವು ಪುನಃ ಅದನ್ನ ಇಂದು ಮತ್ತೊಂದು ಜನ್ಮ ತಳೆದು ಇದು ಏನ್ ಹೇಳ್ತಾರೆ ವಿಶಸ್ ಸರ್ಕಲ್, ಅದು ಮುಗಿಯದ ಒಂದು ವರ್ತುಲ ಆಗ್ಬಿಡ್ತದೆ. ಆದ್ರಿಂದ ಆ ವರ್ತುಲದಿಂದ ನಿಮ್ಗೆ ಹೊರಗ್ ಬರ್ಬೇಕು, ನಾನು ಇದರಿಂದ ಹೊರಗ್ ಬರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಭಗವಂತನ ಸ್ಮರಣೆ ಮಾಡ್ತಾ ಹೋದಾಗ ನಿಮ್ಮ ಎಲ್ಲಾ ಹೊರಗಿನ ಪ್ರಪಂಚದ ಎಲ್ಲಾ ಗಾಳಿ ಅಥವಾ ಎಲ್ಲ ನಿಮ್ಮ ಬಯಕೆಗಳು ತಳಮಟ್ಟಕ್ಕೆ ಹೋಗಿ ಇದು ಒಂದೇ ನಿಮ್ಮನ್ನು ಉನ್ನತ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ನಾವು ಖಂಡಿತವಾಗಿಯೂ ಭಗವಂತನ ಸ್ವರೂಪವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ನಾವು ಶಾಶ್ವತವಾಗಿ ನಿಲ್ಬಹುದು ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಬಹಳ ಸೊಗಸಾಗಿ ಹೇಳಿದ್ದೀರಾ ಸುಲೋಚನಾಜಿ, ಬಹಳ ಧನ್ಯವಾದಗಳು. ನಾವು ಇವಾಗ ಅಕ್ಷರ ಬ್ರಹ್ಮ ಯೋಗದಲ್ಲಿದ್ದೀವಿ. ಬ್ರಹ್ಮನ್ ಅನ್ನೋದು ಅಕ್ಷರವಾಗಲ್ಲ, ಯಾವಾಗ್ಲೂ ಅಕ್ಷರ ಯಾವಾಗ್ಲೂ ಇರುತ್ತೆ, ಅದು ವ್ಯಯ ಆಗಲ್ಲ. ಮತ್ತೆ ಈ ಬ್ರಹ್ಮನಲ್ಲಿ ನಾವು ಮೊದಲೇ ತಿಳ್ಕೊಂಡಿದೀವಿ ಎರಡು ರೀತಿ, ಒಂದು ಪರ ಪ್ರಕೃತಿ ಮತ್ತೆ ಅಪರ ಪ್ರಕೃತಿ. ಈ ಅಪರ ಪ್ರಕೃತಿ ಏನಿದೆ ಅದು ಎಲ್ಲ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತೆ ಪರ ಪ್ರಕೃತಿ ಅನ್ನೋದು ಬ್ರಹ್ಮನ, ಅದು ಯಾವ ಒಂದು ಬದಲಾವಣೆಗೂ ಒಳಗಾಗುವುದಿಲ್ಲ. ಒಬ್ಬ ಜೀವಿಗೆ ಏನಿರುತ್ತೆ, ಮನಸ್ಸು ಮತ್ತೆ ಒಂದು ಸ್ಥೂಲ ಶರೀರ, ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಮನಸ್ಸಿರುತ್ತೆ, ಮತ್ತೆ ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳಿರುತ್ತೆ, ಪಂಚ ಪ್ರಾಣಗಳಿರುತ್ತೆ, ಮನಸ್ಸು, ಬುದ್ಧಿ, ಚಿತ್ತಾಹಂಕಾರ ಹೀಗಿರುತ್ತೆ. ಆ ಒಂದು ಸೂಕ್ಷ್ಮ ಶರೀರ ಏನಿದೆ ಅನ್ನೋದು ಅದು ಸತ್ತಾಗ ಅದು ಒಂದು ಜೀವದಿಂದ ಇನ್ನೊಂದು ಜೀವಿಯನ್ನ ಹುಡುಕೊಂಡು ಹೋಗುವಂತಹದ್ದು. ಅದು ಕೆಲಸ ಮಾಡ್ಬೇಕಾದ್ರೆ ಈ ಪರಮಾತ್ಮನ ಇರುವಿಕೆ ಇರಬೇಕು. ಪರಪ್ರಕೃತಿ ಅಂತ ಏನು ಹೇಳುದು ಅದು ಸಾಕ್ಷಿ ಅಂತಲೂ, ಆ ಸಾಕ್ಷಿಯ ಬೆಳಕಿನಲ್ಲಿ ಇದು ಕೆಲಸ ಮಾಡ್ತಾ ಇರುತ್ತೆ. ಯಾವುದು ಈ ಜೀವಿ, ಅದು ಈ ದೇಹವನ್ನು ಉಪಯೋಗಿಸ್ಕೊಂಡು ತನ್ನ ಬಯಕೆಗಳನ್ನ ಪೂರೈಸ್ಕೊಳ್ತಾ ಇರುತ್ತೆ. ಈ ಜೀವಿ ಅನ್ನೋದು ಯಾವಾಗ ನಾನು ಈ ದೇಹ, ಮನಸ್ಸು, ಬುದ್ಧಿ ಅನ್ನುವುದು ಇರುತ್ತೋ ಆವಾಗ ಪಂಚೇಂದ್ರಿಯಗಳ ಮುಖಾಂತರ ಈ ಜಗತ್ತನ್ನು ನೋಡ್ಬಿಟ್ಟು ಹೊರಗಿನ ಪ್ರಪಂಚದಲ್ಲಿ ವ್ಯವಹಾರವನ್ನ ಮಾಡ್ತಾ ಇರುತ್ತೆ. ಅದು ಒಂದು ಹಂತ. ಆಗ ಏನಾಗುತ್ತೆ, ಬದಲಾವಣೆಗಳೇ, ಯಾವುದು ಒಂದು ಸ್ಥಿರವಾಗಿ ಇಲ್ಲ, ಅದರ ಬದಲಾವಣೆ ಹುಟ್ಟುತ್ತೆ. ಅಂದ್ರೆ ಪೂರ್ತಿ ಅದು ನಾಶವಾಗುತ್ತೆ ಅನ್ನೋದೇನು ಇಲ್ಲ, ಇದು ಅಕ್ಷರನೇ, ಅದು ಬ್ರಹ್ಮನೇ, ಆದ್ರೆ ಬದಲಾವಣೆ ಆಗುತ್ತೆ. ಅಸ್ತಿತ್ವ ಮಾತ್ರ ಇದ್ದೇ ಇರುತ್ತೆ. ಈಗ ದೇಹ ಅದು ಸುಟ್ಟು ಹಾಕಿದ್ರು ಅಸ್ತಿತ್ವ ಇರುತ್ತಲ್ಲ, ಬೇರೆ ರೂಪಕ್ಕೆ ಪರಿವರ್ತನೆ ಆಗುತ್ತಷ್ಟೆ. ಹಾಗೆ ಅದಿರುತ್ತೆ, ಆದ್ರೆ ನಮಗೆ ಅರಿವಾಗುವುದು ಬದಲಾವಣೆಗಳು. ಯಾವುದು ಒಂದು ಸ್ಥಿರವಾಗಿರಲ್ಲ. ನಾವು ಜಗತ್ತಿನಲ್ಲಿ ನೋಡಿದ್ದು ಒಂದು ಬದಲಾವಣೆಗೊಳಗಾಗುವಂತಹದ್ದು ಯಾವುದನ್ನು ನಾವು ನಮ್ಮ ಅರಿವಿಗೆ ಬಂದಿಲ್ಲ. ಅದು ಜಗತ್ತಿನ ನಿಯಮ. ಹಾಗೆ ನಮ್ಗೆ ಅರಿವಾಗುತ್ತೆ, ಆದ್ರೆ ಇಲ್ಲ ಅಂತ ಅಲ್ಲ. ನಮ್ಗೆ ಕಂಡಾಗ ಅದು ಇದೆ, ಇಲ್ಲದಿದ್ದಾಗ ಇಲ್ಲ ಅಂತ ಅಲ್ಲ, ಅದು ಒಂದು ಭಾಗ ಅದು. ಆದ್ರೆ ಆ ಜೀವಿ ಏನು ಒಂದು ಜೀವನ ನಡೆಸ್ಬೇಕಾದ್ರೆ ಇರುತ್ತಲ್ಲ, ಅದಕ್ಕೆ ಯಾವುದರಿಂದ ಪ್ರಕಾಶ ಸಿಗುತ್ತೆ, ಚೈತನ್ಯ ಸಿಗುತ್ತೆ ಅಂತಂದ್ರೆ ಈ ಸಾಕ್ಷಿಯಿಂದ, ಪರಮಾತ್ಮನಿಂದ. ಅದು ಯಾವ ಬದಲಾವಣೆಗೂ ಒಳಗಾಗದಂತಹ ಶುದ್ಧ ಸಚ್ಚಿತ್ ಆನಂದ ಸ್ವರೂಪಿ, ಅದು ಪರಮಾತ್ಮ. ನಾನು ಪರಬ್ರಹ್ಮ ಅಂತ ಆಧ್ಯಾತ್ಮಿಕ ದಾರಿಯಲ್ಲಿ ಮುನ್ನಡೆದು ಸದ್ಗುರುಗಳ ಮುಖಾಂತರ ತಿಳಿದುಕೊಂಡು ನಾನು ಪರಬ್ರಹ್ಮ ಅಂತ ಚಿಂತೆ ಮಾಡಿ ಯಾರು ಸಾಧನೆ ಮಾಡಿರ್ತಾನೋ ಅವನು ಪರಬ್ರಹ್ಮ ಸ್ವರೂಪವನ್ನ ಪಡ್ಕೊಂಡಿರ್ತಾನೆ. ಅವನ ಅಂತ್ಯಕಾಲದಲ್ಲಿ ಪರಬ್ರಹ್ಮನಾಗಿ ಸಚ್ಚಿತಾನಂದ ಸ್ವರೂಪಿಯಾಗಿ ಬದಲಾವಣೆ ಇಲ್ಲದಂತಹ ಸ್ಥಾನವೇ ಪಡ್ಕೊಳ್ತಾನೆ. ಆ ಜೀವಿ
ಇಲ್ಲ, ಆಧ್ಯಾತ್ಮಿಕ ಸಾಧನೆಯನ್ನು ಮಾಡದೆ ನಾನು ಜೀವಿ, ನಾನು ಈ ಜಗತ್ತನ್ನ ನೋಡಿ, ಜಗತ್ತಿನಲ್ಲಿ ಇರುವಂತಹದ್ದು, ಜಗತ್ತಿರೋದು ನನ್ನ ಸುಖ ಭೋಗಗಳಿಗಾಗಿ ಅನ್ನುವ ಒಂದು ಹಂತದಲ್ಲಿದ್ದಾಗ ಈ ಜೀವ ತ್ಯಜಿಸಿದಾಗ ದೇಹ ಹೋಗುತ್ತೆ, ಅದು ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಈ ಒಂದು ಜೀವ ಅನ್ನೋದು ಇರುತ್ತಲ್ಲ, ಇವಾಗ ಹೇಳಿದ ಹಾಗೆ, ಆ ಜೀವ ತನ್ನ ಆಸೆಗಳಿನ್ನೂ ಪೂರೈಕೆ ಆಗಿರಲ್ಲ, ಅದಕ್ಕೆ ಇನ್ನೊಂದು ಜೀವವನ್ನು ಹುಡುಕೊಂಡು ಹೋಗುತ್ತೆ. ಅದು ಹೀಗೆ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡು ತಿರುಗ್ತಾ ಇರುತ್ತೆ. ಯಾವ ಹಂತದಲ್ಲಿ ನಾನು ಪರಬ್ರಹ್ಮ ಅಂತ ಚಿಂತನೆ ಮಾಡಿ ಆ ಒಂದು ಹಂತವನ್ನು ತಲುಪಿದವರೆಗೆ ಆ ಬದಲಾವಣೆ ಇರಲ್ಲ. ಅಂದ್ರೆ ಜೀವಿ ಎಲ್ಲಿದ್ದಾನೆ ಅನ್ನೋದು ಮುಖ್ಯವಾಗುತ್ತೆ. ದೇಹವನ್ನು ತ್ಯಾಗ ಮಾಡಿದಾಗ ಯಾವ್ದು ಇರ್ತಾನೆ, ನಾನು ಬದಲಾವಣೆ ಆಗುವಂತ ಸ್ಥಿತಿಲಿದ್ದೀನ ಅಥವಾ ನಾನು ಬದಲಾವಣೆ ಆಗದೆ ಇರುವಂತ ಸ್ಥಿತಿಲಿದ್ದೀನೋ ಅನ್ನೋದೇ ಮುಖ್ಯವಾಗುತ್ತೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗೆ ಅಜಮೇಳನ ಕಥೆಯನ್ನ ಹೇಳಿದೆ. ಅವನು ದೇಹ ತ್ಯಾಗ ಮಾಡಿದಾಗ ಅವನು ನಾರಾಯಣ ಅಂತ ಕರೀತಾನೆ ತನ್ನ ಮಗನ್ನ. ಆದ್ರೆ ಅವನು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿರ್ತಾನೆ. ಅವನು ಬಹಳ ಸಾಧಕ. ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿ ಅವನು ಮಧ್ಯಕಾಲದಲ್ಲಿ ಅವನು ಬೇರೆ ಅಡ್ಡದಾರಿಯನ್ನು ಹಿಡಿದಿರ್ತಾನೆ. ಆವಾಗ ಆ ವಾಸನೆಗಳು ಸ್ವಲ್ಪ ಇದ್ದರೂ ಸಹ ಅವನು ಶುದ್ಧ ಮತ್ತು ಪರಿಶುದ್ಧನಾಗಿ ಬಿಟ್ಟಿರ್ತಾನೆ. ಆದ್ರಿಂದ ಅವನು ಸಂಪೂರ್ಣವಾಗಿ ಪರಬ್ರಹ್ಮನನ್ನೇ ಹೊಂದುತ್ತಾನೆ ಅನ್ನೋದು ಅಜಾಮಿಳನ ಕತೆ. ಹೀಗೆ ನಾವು ಅಂತ್ಯಕಾಲದಲ್ಲಿ ಏನಾಗಿರ್ತೀವಿ, ನಾವು ಬದಲಾವಣೆ ಆಗುವ ಸ್ಥಿತಿಯಲ್ಲಿ ಇರುವಂತಹ ಜೀವಿ ಆಗಿರ್ತೀವ, ಇಲ್ಲ ನಾವು ಬದಲಾವಣೆ ಆಗದೆ ಇರುವಂತಹ ಸ್ಥಿತಿಯಲ್ಲಿ ಇರ್ತೀವ ಅನ್ನೋದೇ ಮುಖ್ಯವಾಗಿ ಆ ಸ್ಥಾನವನ್ನ ಪಡ್ಕೊಳ್ತೀವಿ ಅನ್ನೋದು ನನ್ನ ಅನಿಸಿಕೆ. ಸರ್, ತಮ್ಮ ವಿಶ್ಲೇಷಣೆಯನ್ನ ತಾವು ತಿಳಿಸ್ಕೊಡ್ತೀರಾ? ಧನ್ಯವಾದ. ಈಗ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಆ ಮನಸ್ಸಿನ ಮೂಲಕ ನಾವು ಹೇಗೆ ಬಂಧನಕ್ಕೊಳಗಾಗ್ತೇವೆ, ಅದೇ ಮನಸ್ಸಿನ ಮೂಲಕ ನಾವು ಹೇಗೆ ಬಂಧ ಮುಕ್ತರಾಗಬಹುದು ಅನ್ನೋದನ್ನ ಈ ರೀತಿ ನಮಗಿಲ್ಲಿ ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ. ಇದನ್ನು 3 ಹಂತದಲ್ಲಿ ನೋಡೋಣ. ಈಗ ನಮಗೆ ಜೀವನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು ಅಂತ ಅನ್ಸುತ್ತೆ. ಈ ಕಾಫಿ ಕುಡಿಬೇಕು ಅಂತ ಅನ್ಸೋದು ಹೇಗೆ ಶುರುವಾಯ್ತು? ಒಂದು ಸಣ್ಣ ಮಗುಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು ಅಂತ ಅನ್ಸುತ್ತಾ? ಇಲ್ಲ. ಯಾಕೆ ಅನ್ಸುತ್ತೆ ನಮಗೆ? ನಾವು ಅದನ್ನ ಪುನಃ ಪುನಃ ಮಾಡಿ ನಾವು ನಮ್ಮ ಮನಸ್ಸನ್ನ ಆ ಮನಸ್ಸಿನಲ್ಲಿ ಸಂಸ್ಕಾರ ಬೆಳೆಸಿದ್ದೀವಿ. ಆ ರೀತಿಯ ವಾಸನೆ ನಮ್ಮಲ್ಲಿ ಬೆಳೆದಿದೆ. ಯಾವ ವಾಸನೆ? ಕಾಫಿಯ ವಾಸನೆ. ಅದೇ ಥರ ಈಗ ಕೆಲವರಿಗೆ 5 ನಿಮಿಷಕ್ಕೂ ಈ ವಾಟ್ಸಪ್ ನೋಡೋ ಅಭ್ಯಾಸ. ತೆಗಿತಾರೆ ನೋಡ್ತಾರೆ. ಹೇಗೆ ಶುರುವಾಯಿತು? ಈ ವಾಟ್ಸಪ್ ಅನ್ನೋದು ಇರಲಿಲ್ಲ. ಈಗ ಒಂದು 8 ವರ್ಷ 10 ವರ್ಷದ ಹಿಂದೆಗಡೆ ಆವಾಗ ಈ ಅಭ್ಯಾಸ ಇರಲಿಲ್ಲ. ಇವಾಗ ಈ ಅಭ್ಯಾಸ ಆಗಿದೆ. ಹೇಗಾಯಿತು? ಅದು ಬಂತು, ಅದಾದ್ಮೇಲಿಂದ ಅದಕ್ಕೆ ಶುರು ಮಾಡಿ ಆ ಸಂಸ್ಕಾರ ಶುರುವಾಯಿತು. ಈಗ ಅದನ್ನು ಮಾಡಿ ಮಾಡಿ ಪುನರಾವರ್ತನೆ ಮಾಡಿ ಈಗ ನಿಮ್ಮ ಮನಸ್ಸಿನಲ್ಲಿ 5 ನಿಮಿಷಕ್ಕೂ ನೀವು ತೆಗಿಬೇಕು ನೋಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಹೀಗೆ ನಾವು ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯ ವರ್ತನೆಗಳನ್ನ ಸಂಸ್ಕಾರವಾಗಿ ಬೆಳೆಸ್ಕೊಂಡು ಅದು ನಮ್ಮ ಮನಸ್ಸಿನಲ್ಲಿ ವಾಸನೆಗಳಾಗಿ ಉಳ್ಕೊಳ್ತವೆ. ಆ ವಾಸನೆಗಳೇ ನಮ್ಮ ಜೀವನಕ್ಕೆ ಬೇರೆ ಬೇರೆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದು. ಈಗ ಕೆಲವರಿಗೆ ಉದಾಹರಣೆಗೆ ಒಂದು ಭಾನುವಾರ ಶನಿವಾರ ಬಂತು ಅಂತಂದ್ರೆ ಬೆಂಗಳೂರಿನಲ್ಲಿ ಸುಮಾರು ಜನ ಆ ಥರ ಇದ್ದಾರೆ. ಈ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ 30-40 ಕಿಲೋಮೀಟ್ರು ಡರ್ರ್ ಅಂತ ಗಾಡಿ ಹೋಗ್ಕೊಂಡು ಅಲ್ಲಿ ಯಾವುದೋ ಹೋಟ್ಲು ಹುಡ್ಕೊಂಡು ಅಲ್ಲಿ ಏನೋ ಒಂದು ತಿಂಡಿ ಬಹಳ ಸ್ಪೆಷಲ್ ಅಂತೇರಿ ಅಂತ ಆ ತಿಂಡಿ ತಿನ್ನೋ ಒಂದು ಆ ವಾಸನೆ ಕೆಲವರಿಗೆ. ಇನ್ನು ಕೆಲವರಿಗೆ ವೀಕೆಂಡ್ ಬಂತು ಅಂತಂದ್ರೆ ಆ ಮಾಲ್ನಲ್ಲಿ ಯಾವುದೋ ಮೂವಿ ಇದೆಯಂತೆ ಅದನ್ನ ನೋಡಬೇಕು, ಆ ವಾಸನೆ. ಅಥವಾ ಇನ್ನು ಕೆಲವರಿಗೆ ವೀಕೆಂಡ್ ಬಂತು ಅಂತಂದ್ರೆ
ಏನೂ ಇಲ್ಲ. ಮಲ್ಕೊಳ್ಬೇಕು, ಝೊಮ್ಯಾಟೊ ಇಂದ ಆರ್ಡರ್ ಮಾಡಬೇಕು, ಆ ವಾಸನೆ. ಏನು ಮಾಡ್ತಾರೆ? ಬಿಂಜ್ ವಾಚಿಂಗ್, ನೆಟ್ಫ್ಲಿಕ್ಸು ಅಥವಾ ಏನೋ ಅದೆಲ್ಲ ಇರುತ್ತಲ್ಲ, ಅದನ್ನು ಸುಮ್ಮನೆ ಕುತ್ಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ನೋಡ್ತಾ ಇರೋದು. ಎಲ್ಲವೂ ವಾಸನೆಗಳು. ನಾನು ನೀವು ಬೆಳೆಸ್ಕೊಳ್ಳೋಂಥ ನಮ್ಮ ನಮ್ಮ ಮನಸ್ಸಿನ ಗುಣಗಳು. ಇದಕ್ಕೆ ಮೊದಲನೇ ಸರ್ತಿ ಹ್ಯಾಕೆ ಶುರುವಾಯಿತು? ಹೇಗೋ ಶುರುವಾಗಿರುತ್ತೆ. ಅದನ್ನು ಪುನರಾವರ್ತನೆ ಮಾಡಿ 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 ಅದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಒಂದು ದೊಡ್ಡ ವೃಕ್ಷವಾಗಿ ಮಾಡಿ, ನೀವು ನಾನು ನಮ್ಮ ಜೀವನದಲ್ಲಿ ಬೇರೆ ಬೇರೆ ವರ್ತನೆಗಳನ್ನ, ಇದು ನನ್ನ ಗುಣ ಅನ್ನೋ ರೀತಿಯಲ್ಲಿ ನಾವು ವರ್ತಿಸ್ತಾ ಇರ್ತೀವಿ. ನನ್ನ ಕಾಫಿ ಕುಡಿಲಿಲ್ಲ ಅಂದರೆ ಆಗೋದೇ ಇಲ್ಲ ರೀ ಅನ್ನೋ ಸ್ಥಿತಿಗೆ ತಲುಪಿಬಿಡ್ತೀವಿ. ಇನ್ನು ಕೆಲವರಿಗೆ ನಾನು ಮಾತಾಡಲೇ ಇಲ್ಲ ಅಂತಲೇ ನಾನು ಏನೋ ಕಳ್ಕೊಂಡು ಬಿಟ್ಟಿದ್ದೀನಿ ಅನ್ನೋ ಥರ ಇರುತ್ತೆ. ಅವ್ರು ಮಾತಾಡಲಿಲ್ಲ ಅಂದರೆ ಸುಮ್ಮನೆ ಇರೋಕ್ಕಾಗಲ್ಲ. ಕೆಲವರಿಗೆ ಸದಾ ಮಾತಾಡ್ತಾ ಇರಬೇಕು. ಅವರಿಗೆ ಸೈಲೆನ್ಸ್ ಅಂತಂದರೆ ಬಹಳ ಕಷ್ಟ. ಸ್ವಲ್ಪ ಏನಾದರೂ ಎಲ್ಲ ಸೈಲೆಂಟ್ ಆಗಿದ್ದರೆ ಏನು ಮಾಡೋದು ಅಂತ ಫೋನ್ ತೆಗೆದು ಯಾರೋ ಥರನೂ ಮಾತಾಡೋಕೆ ಶುರು ಮಾಡಿಬಿಡ್ತಾರೆ. ಕೆಲವರಿಗೆ ಸೈಲೆನ್ಸ್ನ ತಡ್ಕೊಳಕ್ಕಾಗಲ್ಲ. ಎಲ್ಲ ನಾವು ನೀವು ಬೆಳೆಸ್ಕೊಳ್ಳುವಂಥ ಮನಸ್ಸಿನ ಬೇರೆ ಬೇರೆ ಸಂಸ್ಕಾರಗಳು. ಇದು ಒಂದು ಹಂತ. ಯಾವ ಹಂತ? ನಾನು ಯಾವುದೇ ರೀತಿಯ ಗಮನ ಕೊಡದೇನೆ ಬೇರೆ ಬೇರೆ ಈ ರೀತಿ ಸಂಸ್ಕಾರಗಳನ್ನ ಬೆಳೆಸ್ಕೊಳ್ಳೋ ಹಂತ. ಇನ್ನೊಂದು ರೀತಿಯ ಸ್ಥಿತಿಯನ್ನು ನೋಡೋಣ. ನಮ್ಮ ಕರ್ಮಫಲ ಚೆನ್ನಾಗಿದ್ದು ಒಳ್ಳೆ ಕರ್ಮ ಮಾಡಿ ನಮಗೆ ಸದ್ಗುರುಗಳ ಜ್ಞಾನ ಸಿಕ್ಕಿ ನಮಗೆ ಒಂದಷ್ಟು ಸಾಧನಾ ಮಾರ್ಗ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಈ ಸಾಧನಾ ಮಾರ್ಗದಲ್ಲಿ ನಮಗೆ ಧ್ಯಾನ ಅನ್ನೋದು ತಮಗೆಲ್ಲ ಗೊತ್ತಿದೆ. ಧ್ಯಾನ ಅಂತಂದ್ರೆ ಏನು? ಒಂದು ರೀತಿ ಧ್ಯಾನವನ್ನು ನಾವು ಯಾವ ರೀತಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೇವೆ? ಒಂದು ಕಡೆ ಕೂತ್ಕೊಳ್ತೇವೆ, ಬೆನ್ನನ್ನು ನೇರವಾಗಿ ಇಟ್ಕೊಳ್ತೇವೆ, ನಮ್ಮ ಕಣ್ಣನ್ನು ಮುಚ್ಕೊಳ್ತೇವೆ, ನಮ್ಮ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇರತ್ತೆ, ಅದನ್ನು ಬಿಟ್ಟು ಉಸಿರಿನ ಕಡೆ ನೋಡೋದು. ಈ ರೀತಿ ಒಂದು ಸಣ್ಣ ಧ್ಯಾನವನ್ನು ನಾವೆಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೇವೆ. ಬ್ರೆತ್ ಅವೇರ್ನೆಸ್ ಅಥವಾ ಉಸಿರಿನ ಕಡೆ ಗಮನ ಕೊಡೋ ಅಂಥದ್ದು. ಈ ಉಸಿರಿನ ಕಡೆ ಗಮನ ಕೊಡ್ತಾ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರ್ತಾ ಇರುತ್ತೆ ಅಲ್ವಾ? ಏನು ಆಲೋಚನೆ ಬರುತ್ತೆ? ನೀವೆಲ್ಲ ಸ್ವಲ್ಪ ಗಮನ ಕೊಡಿ. ನೀವೆಲ್ಲ ಧ್ಯಾನ ಮಾಡಿ ಇರ್ಬೋದು. ಏನು ಆಲೋಚನೆ ಬರುತ್ತೆ ನಿಮ್ಮ ಮನಸ್ಸಿನಲ್ಲಿ ನೀವು ಧ್ಯಾನ ಕೂತ್ಕೊಂಡಾಗ? ನಿಮ್ಮ ಜೀವನದಲ್ಲಿ ಏನು ಕತೆ ನಡೀತಾ ಇರುತ್ತೆ ಅದೇ ತಾನೇ ಬರುತ್ತೆ. ಕೂತ್ಕೊಂಡ ತಕ್ಷಣ, ಉದಾಹರಣೆಗೆ ಕೂತ್ಕೊಂಡ ತಕ್ಷಣ ಧ್ಯಾನ ಮುಗಿದ ಮೇಲಿಂದ ನೀವು ಅಡುಗೆ ಮಾಡಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಮನಸ್ಸಿನಲ್ಲಿ ಮೊದಲೇನು ಬರುತ್ತೆ? ಏನು ಮಾಡಲಿ? ತರಕಾರಿ ಇದೆಯಾ ಫ್ರಿಜ್ಜಲ್ಲಿ? ಎಣ್ಣೆ ಇದೆಯಾ? ಬೆಂಕಿ ಗ್ಯಾಸ್ ಇದೆಯಾ? ಆಮೇಲೆ ಈಗ ಯಾರು ಬರ್ತಾರೆ, ಅವ್ರಿಗೇನು ಇಷ್ಟ? ಎಲ್ಲ ಈ ರೀತಿಯ ಅಡುಗೆ ಆಲೋಚನೆಗಳು ಶುರುವಾಗತ್ತೆ ಅಲ್ವಾ? ಆದರೆ ಧ್ಯಾನ ಅಂತಂದ್ರೆ ಏನು? ಅದು ಏನೇ ಇರಲಿ, ಎಂಥದೇ ಇರಲಿ ಆಲೋಚನೆ, ಅದನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕಿಡ್ತೇನೆ, ಪಕ್ಕಕ್ಕಿಟ್ಟು ಆ ಉಸಿರಿನ ಕಡೆ ನೋಡ್ತೇನೆ ಅನ್ನೋದು. ಅಂದರೆ ಒಂದು ರೀತಿಯಲ್ಲಿ ನೀವು ಈ ಆಲೋಚನೆಗಳು ಯಾರನ್ನ ಕುರಿತಾಗಿ, ಯಾವುದನ್ನ ಕುರಿತಾಗಿ? ನಿಮ್ಮ ದೇಹ ಪೋಷಣೆ, ನಿಮ್ಮ ಮನಸ್ಸಿನ ಒಂದು ಆಲೋಚನೆಗಳನ್ನ ಪೋಷಣೆ ಮಾಡೋಕ್ಕೆ ಬರುವಂಥದ್ದೇ ಆಲೋಚನೆಗಳು ಅಲ್ವಾ? ಸ್ವಲ್ಪ ಗಮನ ಕೊಡಿ. ಯಾವ ಆಲೋಚನೆಗಳು ಬರುತ್ತೆ ಸ್ವಾಮಿ ನಿಮಗೆ? ನನಗೆ ಈ ದೇಹವನ್ನು ಹ್ಯಾಕೆ ಕಾಪಾಡಿಕೊಳ್ಳಿ? ಏನು ತಿನ್ನಲಿ, ಏನು ನುಣ್ಲಿ, ಎಲ್ಲಿಗೆ ಹೋಗಲಿ, ಏನು ಮಾಡಲಿ, ಅವರೇನು ಹೇಳಿದ್ರು, ಇದನ್ನು ಯಾವ ರೀತಿ ಆರೋಗ್ಯ ಅಂದ್ರೇನು, ಅನಾರೋಗ್ಯ ಅಂದ್ರೇನು, ಎಲ್ಲ ಒಂದು ರೀತಿ ನಾನು ನನ್ನದು ಅನ್ನೋದ್ರ ಬಗ್ಗೆ ಅಲ್ವಾ? ಈ ನಾನು ನನ್ನದು ಅನ್ನೋ ಆಲೋಚನೆಗಳೇನೆ ದೇಹಭಾವ ಅಂತಂದ್ರೆ. ದೇಹಭಾವ ಅಂತಂದ್ರೆ ಕೇವಲ ಕಣ್ಣು, ಮೂಗು, ಬಾಯಿ ಮಾತ್ರ ಅಲ್ಲ. ದೇಹಭಾವ ಅಂದ್ರೆ ಯಾವುದೆಲ್ಲ ನಾನು ನನ್ನದು ಅಂತ ಇದೆ ಎಲ್ಲ ದೇಹಭಾವನೆ. ಯಾಕಂದ್ರೆ ನಾನು ಅಂದ್ರೆ ಯಾರು? ಅದೊಂದು ಕಲ್ಪನೆ ನನ್ನ ಮನಸ್ಸಿನಲ್ಲಿ ಇರಬೇಕು ಅಲ್ವಾ? ಅದನ್ನ ಕುರಿತಾಗೇನೆ ಎಲ್ಲ ಆಲೋಚನೆಗಳು ಬರ್ತಾ ಇರೋದು. ಹಾಗಾಗಿ ಧ್ಯಾನ ಅಂತಂದ್ರೆ ಈ ನಾನು ನನ್ನದು, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಈ ದೇಹ ಭಾವ ಅದನ್ನು ಸ್ವಲ್ಪ ಹೊತ್ತು ತ್ಯಾಗ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದು. ನಾನು ನನ್ನದು ದೇಹ ಭಾವವನ್ನು ನಾನು ಯಾವಾಗ ತ್ಯಾಗ ಮಾಡ್ತೇನೆ ಆಗ ಸ್ವಲ್ಪ ಹೊತ್ತಾದರೂ ನನ್ನ ಮನಸ್ಸು ಪ್ರಶಾಂತ ಆಗುತ್ತೆ. ನನ್ನಲ್ಲಿ
ಒಂದು ಶಾಂತತೆ ಅಲ್ವಾ? ಹ್ಯಾಕ್ ಸೃಷ್ಟಿಯಾಯ್ತು? ಆ ಧ್ಯಾನ ಕುತ್ಕೊಳ್ಳೋಕ್ ಮುಂಚೆ ನೀವೇನಾದ್ರೂ ಶಾಂತತೆ ಅನ್ನೋದನ್ನ ತಗೊಂಡ್ ಬಂದ್ರ ಎಲ್ಲದ್ರೆ ಹೊರಗಡೆಯಿಂದ? ಇಲ್ಲ. ನೀವೇನ್ ಮಾಡಿದ್ರಿ? ನಾನು ನನ್ನದು ಅಥವಾ ಯಾವುದು ನಿಮ್ಮ ನನ್ನ ದೇಹಭಾವ ಅಂತ ಇದೆ ಆ ಆಲೋಚನೆಗಳನ್ನ ಪಕ್ಕಕ್ಕಿಟ್ರಿ, ಸುಮ್ಮನೆ ಕೂತ್ಕೊಂಡ್ರಿ. ನಿಮ್ಮ ನಿಜ ಸ್ವರೂಪ ತಾನೇ ತಾನಾಗಿ ಪ್ರಜ್ವಲಿಸ್ತಾ ಇದೆ. ಅದು ನಿಜವಾದ ಧ್ಯಾನ. ಹೀಗೆ ನಿಮಗೆ ಧ್ಯಾನದ ಸ್ಥಿತಿಯಲ್ಲಿ ಸ್ವಲ್ಪ ಈ ದೇಹವನ್ನು ತ್ಯಾಗ ಮಾಡೋ ಅಭ್ಯಾಸ ಆಗಿರುತ್ತೆ. ಯಾವಾಗ ನೀವು ದೇಹವನ್ನು ನಾನು ನನ್ನದು ಅನ್ನೋದನ್ನು ತ್ಯಾಗ ಮಾಡಿದ್ದೀರಾ, ಆಗ ನಿಮ್ಮಲ್ಲಿ ಶಾಂತತೆ. ಆ ಶಾಂತತೆ ಎಲ್ಲಿಂದ ಬರ್ತಾ ಇರೋದು? ನಿಮ್ಮಲ್ಲಿರೋ ಆ ಪರಮಾತ್ಮನಿಂದ, ನಿಮ್ಮಲ್ಲಿರೋ ಆ ಸತ್ಯದಿಂದ. ಆ ಸತ್ಯವೇ ನೀವು. ಅದರ ಪ್ರಜ್ವಲಿಸುವ ಸ್ವರೂಪವೇ, ಅದರ ಒಂದು ಅನುಭವವೇ ಶಾಂತತೆ. ಹೀಗೆ ನಿಮ್ಮ ಸ್ವಭಾವದಲ್ಲಿ ನೀವು ಸ್ವಲ್ಪ ಹೊತ್ತು ಆ ಧ್ಯಾನದ ಸ್ಥಿತಿನಲ್ಲಿ ನಿಲ್ತೀರ. ಧ್ಯಾನ ಅಂತಂದ್ರೆ ನಿಮ್ಮ ಸ್ವಭಾವದಲ್ಲಿ ನೀವು ನಿಲ್ಲೋದು. ಸ್ವಭಾವ ಅಂತಂದ್ರೇನು? ಸ್ವ ಅಂದ್ರೆ ನನ್ನದು, ಭಾವ ಅಂದ್ರೆ ಆ ಒಂದು ಕಂಪನಗಳು. ತಾನೇ ತಾನಾಗಿರುವಂಥ ಸ್ವಭಾವದಲ್ಲಿ ಇರುವಂಥದ್ದು. ನಿಮ್ಮ ಸ್ವಭಾವ ಏನು? ಶಾಂತತೆ, ಪರಿಪೂರ್ಣತೆ. ನೀವು ಧ್ಯಾನದಲ್ಲಿ ಕೂತಿದ್ದಾಗ ಅದಿಲ್ಲ ಇದಿಲ್ಲ, ಅದು ಬೇಕು ಇದು ಬೇಕು ಅನ್ನೋ ಒಂದೆಲ್ಲ ವಿಚಾರಗಳು ಸಹ ನಾಶವಾಗುತ್ತೆ. ಎಲ್ಲಿ ವಿಚಾರ ಇಲ್ಲ ಅಲ್ಲಿ ನೀವು ಸುಮ್ಮನೆ ಶಾಂತವಾಗಿ ಪರಿಪೂರ್ಣರಾಗಿ ಆನಂದ ತ್ವರಿತರಾಗಿ ಇರ್ತೀರ ಅಲ್ವಾ? ಅಂದ್ರೆ ಏನಾಯ್ತು? ಸ್ವಲ್ಪ ಹೊತ್ತಾದರೂ ನೀವು ನಿಮ್ಮ ಪರಮಾತ್ಮ ಸ್ವರೂಪದ ದರ್ಶನವನ್ನ ಮಾಡ್ತಿರ್ತೀರ. ಇದು ಬಂದು ಹೋಗುವಂತ ಸ್ಥಿತಿ. ಯಾಕೆ? ಇನ್ನೂ ನಾನು ನನ್ನದು ಅನ್ನೋ ಅಜ್ಞಾನ ಇನ್ನೂ ಸಂಪೂರ್ಣ ನಾಶವಾಗಿಲ್ಲ. ನಾನು ಯಾರು ಅನ್ನೋದನ್ನು ಇನ್ನೂ ಕಂಡಿಡ್ಕೊಂಡಿಲ್ಲ. ಹಾಗಾಗಿ ಈ ಜೀವಿಗೆ ಬರೋದೆಲ್ಲ ಕೇವಲ ವಾಸನೆಗಳು. ಆತ ಮಲ್ಕೊಂಡಾಗ ಒಂದಷ್ಟು ಆಲೋಚನೆಗಳಿಂದ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅದೇ ಆಲೋಚನೆಗಳು. ಆಫೀಸಿನ ಕಷ್ಟಗಳೆಲ್ಲ ಮನಸ್ಸಿನಲ್ಲಿರುತ್ತೆ. ಅದಕ್ಕೆ ಯಾವಾಗ್ಲೂ ಸ್ಟ್ರೆಸ್ಸು ಅಂತ ಆತ ಅಳ್ತಾ ಇರ್ತಾನೆ. ಸ್ಟ್ರೆಸ್ನ ಹೇಗೆ ಮ್ಯಾನೇಜ್ ಮಾಡಲಿ ಅಂತ ಅಳ್ತಾ ಇರ್ತಾನೆ. ಕುಡಿಯೋದು ಕಲ್ತ್ಕೊಳ್ತಾನೆ, ಅಥವಾ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಬೇರೆ ಬೇರೆ ಚಟಗಳಿಂದ ಸ್ವಲ್ಪ ಹೊತ್ತು ಈ ಸ್ಟ್ರೆಸ್ನ ಮನೆದನ್ನ ಕಲ್ತ್ಕೊತಾನೆ. ಇದೆಲ್ಲ ಜೀವಿಯ ಈ ಆಲೋಚನೆಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅನ್ನೋ ಒಂದು ಕ್ರಮ. ಅದೇ ಜ್ಞಾನ ಬರ್ಲಿಕ್ಕೆ ಶುರುವಾದಾಗ, ಈ ರೀತಿ ಧ್ಯಾನ ಅನ್ನೋದನ್ನೆಲ್ಲ ಕಲೀಲಿಕ್ಕೆ ಶುರು ಮಾಡಿದಾಗ ಇದು ಎರಡನೇ ಹಂತ. ಇಲ್ಲೇನು ಇನ್ನೂ ಸಾಧನೆ ನಡೀತಾ ಇದೆ. ಈಗ ಸ್ವಲ್ಪ ಹೊತ್ತು ನಾನು ಏನೂ ಮಾಡ್ದೇನೆ ಕೇವಲ ಕಣ್ಮುಚ್ಕೊಂಡು ಒಂದು ಉಸಿರಿನ ಕಡೆ ನೋಡ್ತಾ ಇದ್ರೆ ನನಗೆ ಮನಸ್ಸು ಪ್ರಶಾಂತವಾಗ್ತಾ ಇದೆ. ನಾನೇನೋ ಕುಡಿಬೇಕಾಗಿಲ್ಲ, ತಿನ್ಬೇಕಾಗಿಲ್ಲ, ಅಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲಿ ಹೋಗ್ಬೇಕಾಗಿಲ್ಲ, ಅದನ್ನ ನೋಡ್ಬೇಕಾಗಿಲ್ಲ, ಇದನ್ನ ಕೇಳಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಸುಮ್ಮನೆ ಕೂತಿದ್ರೆ ನನ್ನಲ್ಲಿ ಸ್ವಲ್ಪ ಶಾಂತತೆ ನನ್ನ ಮೂಡ್ತಾ ಇದೆ ಅನ್ನೋ ಒಂದು ಸ್ಥಿತಿ ಧ್ಯಾನ. ಆದರೆ ಕೊನೆ ಹಂತ ಇದೆಯಲ್ಲ, ಯಾವುದನ್ನ ಇಲ್ಲಿ ಮರಣದ ಹಂತ ಅಂತ ಹೇಳ್ತಾ ಇದ್ದಾರಲ್ಲ ಶ್ರೀಕೃಷ್ಣ, ಏನದು ಮರಣದ ಹಂತ? ಮರಣದ ಹಂತ ಅಂದ್ರೆ ಒಂದು ರೀತಿಯಲ್ಲಿ ನಾವೆಲ್ಲ ಏನು ವಿಶ್ಲೇಷಣೆ ಮಾಡ್ತೇವೆ, ಒಂದು ದಿವಸ ನಾನು ಸತ್ತೋಗ್ಬಿಡ್ತೇನಲ್ಲ, ಆವಾಗ ನಾನು ಏನು ನೆನ್ಪು ಮಾಡ್ಕೊಳ್ತೇನಲ್ಲ ಅದನ್ನ ಅಂತ ನಾವು ಅಂದ್ಕೊಳ್ತೇವೆ. ಒಂದು ದಿವಸ ಸಾಯೋದು ನಾವು. ಯಾರು ಸಾಯ್ತಾ ಇರೋದು? ಸಾವು ಅಂದ್ರೆ ಏನು ಅನ್ನೋ ಪ್ರಶ್ನೆ ಎಲ್ಲಿ ನಾವು ಕೇಳಲ್ಲ, ಅಲ್ಲಿ ನಾವೇನಂತ ಅನ್ಕೊಳ್ತೇವೆ, ನಮ್ಮ ಕಣ್ಮುಂದೆ ಯಾರೊಬ್ರು ಸತ್ತೋದ್ರು ಅಂತ ಹೇಳ್ತಾರೆ, ಅದೇ ನಿಜ. ನಮ್ಮ ಮುಂದೆ ಒಂದು ಗಿಡ ಬೆಳೆಯುತ್ತೆ, ನಾಶವಾಗೋಗುತ್ತೆ, ಅದೇ ನಿಜ. ನಮ್ಮ ಮುಂದೆ ಯಾವುದೋ ಪ್ರಾಣಿ ಪಕ್ಷಿನ ಸತ್ತೋಗುತ್ತೆ, ಅದೇ ನಿಜ. ನನಗೂ ಅದೇ ಆಗತ್ತೆ.
ಅನ್ನೋ ಭ್ರಮೆನಲ್ಲಿ ನಾನು ಅನ್ಕೊಳ್ತೇನೆ, ಒಂದ್ ದಿವಸ ನಾನು ಸಾಯ್ತೇನಲ್ಲ ಅಂತ ಅನ್ಕೊಳ್ತೇನೆ. ಇಲ್ಲಿ ಮರಣ ಅಂತಂದ್ರೆ ಏನು? ಮರಣ ಅಂತಂದ್ರೆ ಯಾವ್ದು ನಾನಲ್ಲ ಅದನ್ನ ತ್ಯಾಗ ಮಾಡೋದು. ಯಾವ್ದು ನಾನಲ್ಲ? ಈ ದೇಹ ಭಾವ ನಾನಲ್ಲ, ಈ ಮನಸ್ಸಿನಲ್ಲಿ ಬರೋ ಬೇರೆ ಬೇರೆ ಆಲೋಚನೆಗಳು ನಾನಲ್ಲ, ಈ ನಾನೂ ನನ್ನದು ಅಂತ ಅನ್ಕೊಳ್ತಿರೋ ಈ ಎಲ್ಲ ಆಲೋಚನೆಗಳು ನಾನಲ್ಲ. ಇದಕ್ಕೆ ನಾನು ಮರಣ ಹೊಂದಬೇಕು. ಅಂದ್ರೇನು? ಇದನ್ನ ನಾನಲ್ಲ ಅಂತ ಅರ್ಥಕೊಳ್ಬೇಕಷ್ಟೇನೆ. ಅದನ್ನ ಮರಣ ಅಂತಂದ್ರೆ ಅದನ್ನೇನು ತೆಗೆದಾಕ್ಬೇಕು, ಈ ದೇಹ ಬಿಟ್ಟು ಹೋಗ್ಬಿಡ್ಬೇಕು, ಎಲ್ಲ ಹೊಟ್ಟೋಗ್ಬಿಡ್ತೀನಿ, ಅದಲ್ಲ. ಈ ದೇಹ ಈ ಮನಸ್ಸುಗಳ ಮೂಲಕನೇ ನಾನು ಆ ಒಂದು ಜ್ಞಾನವನ್ನು ಅರಿತು ಸ್ಥಿರವಾಗಬೇಕದರಲ್ಲಿ. ಏನರಲ್ಲಿ? ನಾನು ಈ ಎಲ್ಲ ಬಂದು ಹೋಗ್ತಾ ಇರೋ ಆಲೋಚನೆಗಳಲ್ಲ. ಯಾವಾಗ ಇದು ಸ್ಥಿರವಾಗತ್ತೆ ನನಗೆ, ಯಾವಾಗ ನಾನು ಈ ರೀತಿಯ ಮರಣವನ್ನ ಹೊಂದುತ್ತೇನೆ, ಅದು ಒಂದು ರೀತಿಯಲ್ಲಿ ಜೀವನದ ಕೊನೆ. ಅಂದ್ರೆ ಏನರ್ಥ? ಅಂದ್ರೆ ಏನೋ ಈ ಪ್ರಪಂಚ ಎಲ್ಲ ಮಾಯವಾಗ್ಬಿಡುತ್ತೆ, ನಾನೆಲ್ಲೋ ಬೇರೆ ಕಡೆ ಹೊಟ್ಟೋಗ್ಬಿಡ್ತೇನೆ, ಆ ಥರ ಅರ್ಥ ಅಲ್ಲ. ಜೀವನದ ಕೊನೆ ಅಂತಂದ್ರೆ ನಾನು ಸ್ಥಿರವಾಗಿ ನಿಲ್ತೇನೆ. ಯಾವುದರಲ್ಲಿ? ಸತ್ಯ ಸ್ವರೂಪದಲ್ಲಿ. ಈ ಬಂದು ಹೋಗ್ತಾ ಇರೋದೆಲ್ಲ ನಾನಲ್ಲ. ಈ ಬಂದು ಹೋಗ್ತಾ ಇರೋದನ್ನು ಈ ಒಂದು ಪರಮಾತ್ಮನ ಬೇರೆ ಶಕ್ತಿ, ಮಾಯಾಶಕ್ತಿ. ನಾನ್ ಬೇರೆ ಅಲ್ಲ, ಈ ಬಂದು ಹೋಗ್ತಾ ಇರೋ ವಿಚಾರಗಳು ಬೇರೆ ಅಲ್ಲ ಅನ್ನೋ ಒಂದು ಸ್ಥಿರತೆಯಲ್ಲಿ ಯಾವಾಗ ನಾನು ಇರ್ತೇನೆ, ಆಗ ಸ್ವಭಾವ, ನನ್ನ ಸ್ವಭಾವ. ನನ್ನ ಸ್ವಭಾವ ಅಂತಂದ್ರೇನು? ಹುಟ್ಟಿಲ್ಲದ, ಮರಣವಿಲ್ಲದ, ಆದಿ ಇಲ್ಲದ, ಅಂತ್ಯವಿಲ್ಲದ, ಸಮಯದಿಂದ ಹೊರತಾದ ಒಂದು ನಿಮ್ಮ ಸ್ವರೂಪದಲ್ಲಿ ನೀವು ಸ್ಥಿರವಾಗಿ ನಿಲ್ತೀರ. ಶ್ರೀಕೃಷ್ಣ ಅದನ್ನು ಹೇಳ್ತಾ ಇದ್ದಾರೆ. ಹೀಗೆ ಜೀವಿಯ ಹಂತ, ಒಂದು ರೀತಿ ಸಾಧಕನ ಹಂತ, ಪರಿಪೂರ್ಣತೆಯ ಹಂತ. ಹೀಗೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಾವು ಇದನ್ನು ನೋಡಬಹುದು. ಆಗ್ಲಾ? ಶ್ರೀಕೃಷ್ಣ ಇದರಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾನೆ. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ರೆ ಸರ್. ಧನ್ಯವಾದ ಅಮ್ಮ. ಯಾರಲ್ಲಾದ್ರೂ ಏನಾದ್ರೂ ಪ್ರಶ್ನೆ? ಖರೆ ರೀ. ಹಾ, ನಾವು ಎಂದೋ ಒಂದು ದಿನ ಸಾಯ್ತೇವಿ ಅಂತ ಹೇಳಿ ಅನ್ಕೊಂಡಿದ್ವಿ. ಇದು ಇಲ್ಲ, ಇದು ಜೀವನದ ಪ್ರತಿ ದಿನಾನು ಕಲಿಯೋ ಪಾಠ ಅಂತ ಹೇಳಿ ಬಹಳ ಚಲೋ ಅನಿಸ್ತ್ರಿ. ಥ್ಯಾಂಕ್ ಯು ರೀ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಥವಾ ಕೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಆಗ್ಲಿ ಅಮ್ಮ, ಏನು ಇಲ್ಲ. ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ವಿಜಯ್ ಸರ್ ನಾವು ಸಾಯುವುದೇ ಇಲ್ಲ ಅಂತ ಹೇಳಿದ್ರಲ್ಲ. ಶ್ರೀಕೃಷ್ಣ ಹೇಳ್ಬಿಟ್ಟಿದ್ರೆ ಅದು ವೆರಿ ಇಂಪಾರ್ಟೆಂಟ್. ಇದು ಯಾಕೆ ನಾವು ಸಾಯುವುದಿಲ್ಲ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗಿದೆ. ಹಾಗೆ ಯಾಕಂದ್ರೆ ಸಾವು ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆನ ನಾವು ಸ್ಪಷ್ಟವಾಗಿ ವಿಚಾರಣೆ ಮಾಡ್ಬೇಕಾಗತ್ತೆ ಅಮ್ಮ. ಹೌದೌದು, ಅದಕ್ಕೆ ನೀವು ಅದನ್ನು ಕರೆಕ್ಟ್ ಆಗಿ ನಮ್ಗೆ ತಿಳಿಸಿಕೊಟ್ರಲ್ಲ ಇವಾಗ. ಸಾವು ಅಂದ್ರೆ ಏನು, ನಾವು ಸಾಯುವುದಂದ್ರೆ ಏನು, ಏನು ಸಾಯ್ತದೆ, ಯಾವುದು ಸಾಯುವುದಿಲ್ಲ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಹೇಳಿದ್ರಲ್ಲ ಇವಾಗ. ಅದಕ್ಕೆ ಹೇಳಿದೆ ನಾವು ಸಾಯುವುದಿಲ್ಲ, ನಾವು ಶಾಶ್ವತ ಅನ್ನೋದು ನಮ್ಗೆ ಈಗ ಅರ್ಥ ಆಗ್ತಾ ಇದೆ ಅಂತ. ಆ ಅರಿವಿನ ರೂಪದಲ್ಲಿ ನೀವು, ನಿಮಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆದ್ರೆ ವಿಚಾರ ರೂಪದಲ್ಲಿ ಯಾವಾಗ ನೀವು ನಾನು ಯಾವುದೋ ಒಂದು ವಿಚಾರ ಅನ್ಕೊಳ್ತೇನೆ, ಅದಕ್ಕೆ ಹುಟ್ಟಿದೆ ಸಾವಿದೆ. ಆಗ್ಲಿ ಅಮ್ಮ. ಧನ್ಯವಾದಗಳು ಜಿ ಜಿ. ಥ್ಯಾಂಕ್ ಯು ಸರ್. ಆಗ್ಲಿ ಅಮ್ಮ. ನಿಲ್ಸಣ್ವಾ ಅಮ್ಮ? ಹರಿ ಓಂ. ಶ್ರೀಕೃಷ್ಣ ಅರ್ಪಣಂ. ಶ್ರೀ ಗುರುಭ್ಯೋ ನಮಃ.